ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರ ಮತ್ತು ಸುಸ್ವಾಗತ. ದಿನಾಂಕ 18/5/2025 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಆದ್ದರಿಂದ ಮೈಸೂರಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮೈಸೂರು ದಸರಾ ವಸ್ತು ಪ್ರದರ್ಶನದ ಹೊಡೆದಿರತಕ್ಕಂಥ ಮೈಸೂರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇಂದ 10 ವರ್ಷದ ವಯೋಮಾನದವರಿಂದ 60 ವರ್ಷದ ವಯೋಮಾನದವರೆಗೆ ಎಲ್ಲ ನಾಗರಿಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಆಸಕ್ತರಿಗೆ ಮೈಸೂರಿನ ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿಯಿಂದ 2 ಬಸ್ಗಳನ್ನು ಮಾಡಿ ಅವರನ್ನು ಪ್ರಾಕೃತಿಕ ಸಂಗ್ರಹಾಲಯಕ್ಕೆ ದರ್ಶನಕ್ಕೆ ಕರೆದುಕೊಂಡು ಹೋಗಲಾಗತ್ತೆ. ಮೊದಲಾಗಿ ಪೈಣ ಕಾರ್ ಮ್ಯೂಸಿಯಂಗೆ ಕರ್ಕೊಂಡು ಹೋಗಲಾಗತ್ತೆ. ನಂತರ ಸಿದ್ಧಾರ್ಥ ಲೇಔಟ್ ಪ್ರಾಕೃತಿಕ ಸಂಶೋಧನಾಲಯಕ್ಕೆ ಕರ್ಕೊಂಡು ಹೋಗಲಾಗತ್ತೆ. ಆಮೇಲೆ ಮೈಸೂರು ರೈಲ್ವೆ ಮ್ಯೂಸಿಯಂಗೆ ಕರೆದುಕೊಂಡೋಗಿ ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿಸಲಾಗುತ್ತದೆ. ಇಂತಹ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ಮೈಸೂರಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದೊಡ್ಡಕೆರೆ ಮೈದಾನ ಮೈಸೂರು ಅವರು ಆಯೋಜನೆ ಮಾಡಿದ್ದಾರೆ. ತಾವೀಗ ನೋಡ್ತಾ ಇರತಕ್ಕಂಥದ್ದು ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿ. ಇಲ್ಲಿ ಪುರಾತನವಾಗಿರ್ತಕ್ಕಂಥ ಎಲ್ಲ ರೀತಿಯ ವಸ್ತುಗಳನ್ನು ಸಂಗ್ರಹಾಲಯವಾಗಿ ಮಾರ್ಪಡಿಸಿದ್ದಾರೆ. ಹಲವಾರು ವಸ್ತುಗಳನ್ನು ಇಲ್ಲಿ ನೋಡ್ಬೋದು. ತಾವೀಗ ಮಂಜುಳಾ ಮೇಡಮ್ ಅವರು ಡೆಪ್ಯೂಟಿ ಡೈರೆಕ್ಟರ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲ್ಲಿ ಖುದ್ದಾಗಿ ಹಾಜರಿದ್ದು ಎಲ್ಲರನ್ನೂ ಕೂಡ 3 ಮ್ಯೂಸಿಯಂಗೆ ಕೂಡ ಕರೆದುಕೊಂಡು ಹೋಗಲಾಗುತ್ತೆ. ಇಲ್ಲಿ ಈಗಾಗಲೇ ಸುಮಾರು 2 ಬಸ್ಸಿನ ಜನ ಅಂದರೆ ಸುಮಾರು 100-125 ಜನ ಆಸಕ್ತರು, ವಿದ್ಯಾರ್ಥಿಗಳು, ವಯೋಮಾನದವರು, ಎಲ್ಲ ವಯೋಮಾನದವರು ಕೂಡ ಬಂದಿದ್ದಾರೆ. 10 ವರ್ಷದಿಂದ 60 ವರ್ಷ ವಯಸ್ಸಿನ ಒಳಗಿನ ಎಲ್ಲರೂ ಕೂಡ ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 2 ಬಸ್ಗಳಲ್ಲಿ ಅವರನ್ನ ಮೈಸೂರಿನಲ್ಲಿರತಕ್ಕಂಥ 3 ಮ್ಯೂಸಿಯಂಗಳಿಗೆ, ಮೊದಲಾಗಿ ಪೈಗಣ ಕಾರ್ ಮ್ಯೂಸಿಯಮ್ಮು ಮತ್ತು ಸಿದ್ಧಾರ್ಥ ಲೇಔಟಲ್ಲಿ ಇರತಕ್ಕಂಥ ಪ್ರಾಕೃತಿಕ ಸಂಗ್ರಹಾಲಯಕ್ಕೆ ಮತ್ತು ಆಮೇಲೆ ಮೈಸೂರಿನಲ್ಲಿರ್ತಕ್ಕಂಥ ರೈಲ್ವೆ ಮ್ಯೂಸಿಯಂ 3 ಕಡೆಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಕರೆದುಕೊಂಡು ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಕಾಪಿಯನ್ನು ಕೊಡಲಾಗಿತ್ತು. ಅದರ ನಂತರ ಈಗ ಈ ಒಂದು ವಸ್ತು ಸಂಗ್ರಹಾಲಯದ ದಿನಾಚರಣೆಯ ಅಂಗವಾಗಿ ಹಲವಾರು ಮಾಹಿತಿಗಳನ್ನು ಇಲ್ಲಿ ನೀಡಲಾಗ್ತಾ ಇದೆ. ಎಲ್ಲರೂ ಕೂಡ ಮಾಹಿತಿಗಳನ್ನು ಕೇಳ್ತಾ ಇರತಕ್ಕಂಥದ್ದು ತೊಗೊಳ್ತಾ ಇದ್ದೀರಾ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಕಮಿಷನ್ ಅವರು ದೇವರಾಜು KS ಅವರು ಇಲ್ಲಿ ಬಂದು ಈಗ ವಸ್ತು ಪ್ರದರ್ಶನಕ್ಕೆ ಎಲ್ಲರೂ ಕೂಡ ಬಸ್ಸಿನಿಂದ ಕುಳಿತುಕೊಂಡು ಹೋಗೋದಕ್ಕೋಸ್ಕರವಾಗಿ ಹಸಿರು ಬಾವುಟವನ್ನು ತೋರಿಸುವುದರ ಮುಖಾಂತರವಾಗಿ ಬಸ್ಸಿನಲ್ಲಿ ಎಲ್ಲರೂ ಕೂಡ ಪ್ರಯಾಣ ಬೆಳೆಸೋದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈಗ ನೋಡಿ ಯಾವ ರೀತಿ ಬಲಗೈನಲ್ಲಿ ಹಸಿರು ಬಾವುಟ ಹಿಡ್ಕೊಂಡು ಅದನ್ನು ಆಡಿಸುತ್ತಾ ಈಗ ಬಸ್ಸಿನಲ್ಲಿ ಚಾಲನೆ ಮಾಡೋಕ್ಕೆ ವಿಶ್ವ ವಸ್ತು ಸಂಗ್ರಹಾಲಯಗಳ ದಿನವನ್ನಾಗಿ ವಿಶ್ವಸಂಸ್ಥೆ ಆಯೋಜನೆ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ನಾವು ವೀಲ್ಸ್ ಆನ್ ಮ್ಯೂಸಿಯಂ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 4 ವಸ್ತು ಸಂಗ್ರಹಾಲಯಗಳ ಒಂದು ಭೇಟಿಯನ್ನು ಸಾರ್ವಜನಿಕರಿಗಾಗಿ ಆಯೋಜನೆ ಮಾಡಿದ್ದೇವೆ. ಪ್ರಾರಂಭದಲ್ಲಿ ವೆಲ್ಲಿಂಗ್ಟನ್ ಮ್ಯೂಸಿಯಂನಿಂದ ಪ್ರಾರಂಭ ಆಗಿ ಪಯಣ ಮ್ಯೂಸಿಯಂ ಕಾರ್ ಮ್ಯೂಸಿಯಂಗೆ ನಾವು ಕರ್ಕೊಂಡು ಹೋಗಿದ್ದೇವೆ. ನಂತರ ಅಲ್ಲಿಂದ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂಗೆ ಅಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ವಸ್ತು ಸಂಗ್ರಹಾಲಯ ವೀಕ್ಷಣೆಯನ್ನು ಮಾಡಿ ನಂತರ ರೈಲ್ವೆ ಮ್ಯೂಸಿಯಂಗೆ ಬಂದು ಕೊನೆಗೆ ಅಂತಿಮವಾಗಿ ವೆಲ್ಲಿಂಗ್ಟನ್ ಮ್ಯೂಸಿಯಂನಲ್ಲಿ ಇದು ಮುಕ್ತಾಯ ಆಗ್ತದೆ. ಈ ಒಂದು ವೀಲ್ಸ್ ಆನ್ ಮ್ಯೂಸಿಯಮ್ಸ್ ಆನ್ ವೀಲ್ಸ್ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆಯಿಂದ, ಮಂಡ್ಯ ಜಿಲ್ಲೆಯಿಂದ, ಹಾಸನ ಜಿಲ್ಲೆಯಿಂದ ಸಾರ್ವಜನಿಕರು ಭಾಗವಹಿಸಿದ್ದಾರೆ. 10 ವರ್ಷದಿಂದ ಸುಮಾರು 70 ವರ್ಷದ ವಯೋಮಾನದವರು ಈ ಆಸಕ್ತಿ ಇಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸಬೇಕು ಅನ್ನೋ ಆಸಕ್ತಿಯಿಂದ ಬಂದಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇತಿಹಾಸ ತಿಳಿಸೋದೇ ಮೂಲ ಉದ್ದೇಶ. ಮುಖ್ಯವಾಗಿ ವಸ್ತು ಸಂಗ್ರಹಾಲಯಗಳು ಮಾನವನ ಜೀವನದಲ್ಲಿ ಯಾವಾಗಲೂ ಪ್ರಸ್ತುತವಾಗಿರಬೇಕು. ವಸ್ತು ಸಂಗ್ರಹಾಲಯಗಳನ್ನು ಕೇವಲ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ವಯೋಮಾನದವರು ವೀಕ್ಷಿಸಿ ಅಲ್ಲಿರುವಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ತಮ್ಮ ಜ್ಞಾನಾರ್ಜನೆಯನ್ನು ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಬದಲಾಗುತ್ತಿರುವ ಸಮುದಾಯಗಳಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರ ಈ ವರ್ಷದ ಒಂದು ಥೀಮ್ ಆಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ವಸ್ತು ಸಂಗ್ರಹಾಲಯಗಳನ್ನು ವೀಕ್ಷಣೆ ಮಾಡಬೇಕು, ಸಾರ್ವಜನಿಕರಲ್ಲಿ ಆಸಕ್ತಿಯನ್ನು ಉಂಟು ಮಾಡಬೇಕು ಮತ್ತು ನಮ್ಮ ವಸ್ತು ಸಂಗ್ರಹಾಲಯಗಳು ಹೆಚ್ಚು ಹೆಚ್ಚು ಆಸಕ್ತಿದಾಯಕವಾಗಿ ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ಇಲಾಖೆ ಕೂಡ
ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಬಹುಶಃ ಇದೊಂದು ಪ್ರಾರಂಭ. ಈ ಪ್ರತಿಯೊಂದು ಒಂದು ಹಂತದಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾಕೆ ಮ್ಯೂಸಿಯಂಸ್ಗಳು ನಾವು ವಿಸಿಟ್ ಮಾಡಬೇಕು, ವಸ್ತು ಸಂಗ್ರಹಾಲಯಗಳಲ್ಲಿ ಇರುವಂತಹ ಮಾಹಿತಿ ಏನಿದೆ, ಈ ಮಾಹಿತಿಯನ್ನ ಪರಿಣಾಮಕಾರಿ, ಎಸ್ಪೆಷಲಿ ಈಗ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ತಂತ್ರಜ್ಞಾನ ಬಂದಿದೆ. ಈ AR ಮತ್ತು VR ತಂತ್ರಜ್ಞಾನ ಬಳಸಿಕೊಂಡು ನಾವು ಸುಮಾರು ರಾಜ್ಯದಲ್ಲಿರುವಂತಹ 16 ವಸ್ತು ಸಂಗ್ರಹಾಲಯಗಳನ್ನ ಪರಿಣಾಮಕಾರಿಯಾಗಿ ಮತ್ತು ಆಸಕ್ತಿದಾಯಕವಾಗಿ ಮಾಡುವ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ನಾವು ಪೋಷಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಕ್ಕಳಲ್ಲಿ ಎಸ್ಪೆಷಲಿ ನಾವು ವಸ್ತು ಸಂಗ್ರಹಾಲಯನ ಭೇಟಿಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ನಮ್ಮ ಜೀವದ ಅವರ ವಿದ್ಯಾಭ್ಯಾಸದ ಒಂದು ಭಾಗವಾಗಿ ನಾವು ತೆಗೆದುಕೊಳ್ಬೇಕು. ಶಿಕ್ಷಕರು ಅಷ್ಟೇ, ಪೋಷಕರು ಅಷ್ಟೇ, ಮಕ್ಕಳಿಗೆ ಆ ಭಾಗದಲ್ಲಿರುವಂಥ ಒಂದು ವಸ್ತು ಸಂಗ್ರಹಾಲಯಗಳಿಗೆ ಭೇಟಿ ಮಾಡಿ ಅಲ್ಲಿರುವಂಥ ಮಾಹಿತಿಯನ್ನ ಮಕ್ಕಳಲ್ಲಿ ಹಂಚಿಕೊಂಡು ಮಕ್ಕಳ ಒಂದು ಜ್ಞಾನಾರ್ಜನೆಗೆ ಪೋಷಕರಾಗಿರ್ಬೋದು, ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೌದು, ನಾವು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀವಿ. ಸುಮಾರು 130 ಜನ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ. ಎಲ್ಲ ಮ್ಯೂಸಿಯಂಗಳು ಕೂಡ ಫ್ರೀ ಎಂಟ್ರಿಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಾವು 2 ಬಸ್ಸಿನಲ್ಲಿ ಈ ಸಾರ್ವಜನಿಕರನ್ನ ಮಕ್ಕಳನ್ನ ಕರೆದುಕೊಂಡು ಹೋಗಿ 1 ಆರ್ಟ್ ಗ್ಯಾಲರಿ ಮತ್ತು 3 ಮ್ಯೂಸಿಯಂಗಳ ಒಂದು ವೀಕ್ಷಣೆಯನ್ನ ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಶುಭವಾಗಿ. ಬಹುಶಃ ನೀವೆಲ್ಲ ನಮ್ಮ ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿನ ನೋಡಿದಿರಿ. ಸಾಕಷ್ಟು ಸುಮಾರು 100ಕ್ಕೂ ಹೆಚ್ಚು ಕಲಾಕೃತಿಗಳು ಇಲ್ಲಿ ವೀಕ್ಷಣೆಗೆ ಲಭ್ಯ ಇದೆ. ಯಾರೆಲ್ಲ ನಮ್ಮ ಪೇಂಟಿಂಗ್ ಅಲ್ಲಿ ಆಸಕ್ತಿ ಇದೆ ಅವರು ನಿಮ್ಮ ಈ ಕಲಾ ಗ್ಯಾಲರಿಯನ್ನ ವೀಕ್ಷಣೆ ಮಾಡಿ ನಿಮ್ಮ ಆಸಕ್ತಿಯನ್ನ ಹೆಚ್ಚಿಸ್ಕೋಬಹುದು. ಪಯಣ ಮ್ಯೂಸಿಯಂ ನಿಮ್ಮೆಲ್ಲ ಕೆಲವರು ನೋಡಿದ್ದೀರಾ, ಕೆಲವರು ನೋಡಿಲ್ಲ. ಒಂದು ಕಾರ್ ಮ್ಯೂಸಿಯಂ. ಸೊ ಮೊದಲ ಬಾರಿಗೆ ನಾವು ಈ ಬಾರಿ ನಮ್ಮ ವರ್ಲ್ಡ್ ಮ್ಯೂಸಿಯಮ್ಸ್ ಡೇ ಕಾರ್ಯಕ್ರಮದಲ್ಲಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ವಿ. ಅವರು ಆಯ್ತು ಸರ್, ನಾವು ಫ್ರೀಯಾಗಿ ಎಲ್ಲರಿಗೂ ನಾವು ಅವಕಾಶನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಮೊದಲಿಗೆ ನೀವೆಲ್ಲ ಪಯಣ ಮ್ಯೂಸಿಯಂಗೆ ನಾವು ಹೊರಡ್ತೀರಾ. ಅದನ್ನು ಮುಗಿಸ್ಕೊಂಡು ಎಲ್ಲ ಒಂದು ಗುಂಪಲ್ಲಿರಲಿ. ನಮ್ಮ ಟೀಮ್ ಮೆಂಬರ್ಸ್ ಇರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ಸ್ ಇರ್ತಾರೆ, ಮತ್ತು ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ. ಒಟ್ಟಾಗಿರಿ, ಅಲ್ಲಿ ವೀಕ್ಷಣೆಯನ್ನ ಮಾಡಿ ನಂತರ ನಮ್ಮ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂಗೆ ನಿಮ್ಮೆಲ್ಲ ಕರ್ಕೊಂಡು ಬರ್ತೇವೆ. ಅಲ್ಲೂ ಕೂಡ ವೀಕ್ಷಣೆ ಮಾಡಿ. ಸೊ ಎಲ್ಲ ಅಲ್ಲಿ ಇರುವಂಥ ಗೈಡ್ಗಳು ಕೂಡ ನಿಮಗೆ ಅದನ್ನ ವಿವರಿಸ್ತಾರೆ. ಅದಾದ ನಂತರ ರೈಲ್ವೆ ಮ್ಯೂಸಿಯಂ ಬರ್ತೇವೆ. ರೈಲ್ವೆ ಮ್ಯೂಸಿಯಂ ಇಂದ ಅಲ್ಲಿ ನೋಡಿಕೊಂಡು ಕೊನೆಗೆ ಇಲ್ಲೇ ಬಂದು ಇದು ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಕೊನೆಗೆ ಒಂದು ಲೈಟ್ ರಿಫ್ರೆಶ್ಮೆಂಟ್ ಅನ್ನ ಆಯೋಜನೆ ಮಾಡಿಸಲಾಗಿದೆ. ಅವೆಲ್ಲ ಲೈಟ್ ರಿಫ್ರೆಶ್ಮೆಂಟ್ ನ ತೆಗೆದುಕೊಂಡು ನಂತರ ತಾವು ತಗೊಳ್ಬೇಕಾಗಿ ನಾನು ಕೊಡ್ತೇನೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಭಾಗವಹಿಸಲಿಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು, ನಮಸ್ಕಾರ. ಈಗ ತಾನೇ ಮೈಸೂರು ಕಾರ್ಯಕಾರಿಕೆ ಡಿಪಾರ್ಟ್ಮೆಂಟಿಂದ ಕಮಿಷನ್ ಆಗಿರತಕ್ಕಂಥ ದೇವರಾಜ್ KS ಅವರು ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇವರೇ ವೆಲ್ಲಿಂಗ್ಟನ್ ಅವರು. ಇವರ ಹೆಸರಿನಲ್ಲಿ ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿಯನ್ನು ಮಾಡಿರ್ತಕ್ಕಂಥದ್ದು. ಹಲವಾರು ಒಂದು ಬ್ಯಾನರ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಎಲ್ಲವೂ ಕೂಡ ತಾವು ಈಗ ನೋಡ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಕೂಡ ಬಸ್ಸಿನಲ್ಲಿ ಕೂಡ ಹೋಗ್ತಾರೆ. ನಾಲ್ವರೆ ಕೃಷ್ಣರಾಜ ಒಡೆಯವರ ಒಂದು ಭಾವಚಿತ್ರ ಮತ್ತು ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿಯಲ್ಲಿ ಏನೇನು ಪದಾರ್ಥಗಳಿದೆ ಅದರ ಬಗ್ಗೆ ಒಂದು ಚಿತ್ರವನ್ನು ಇಲ್ಲಿ ಹಾಕಿದ್ದಾರೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿಯಿಂದ 2 ಬಸ್ಗಳಲ್ಲಿ ಸುಮಾರು 125-130 ಜನ ವೀಕ್ಷಕರು ಮ್ಯೂಸಿಯಂಗಳಿಗೆ ತೆರಳಲಿದ್ದಾರೆ. ಅದಕ್ಕೆ ಮುನ್ನ ಕಮಿಷನ್ ಅವರು ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಅವರ ಸಮ್ಮುಖದಲ್ಲಿ ಒಂದು ಭಾವಚಿತ್ರವನ್ನು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳಲಾಗ್ತಾಯಿದೆ. ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲರೂ ಕೂಡ ಶಿಸ್ತಿಂದ ನಿಂತು ಫೋಟೋ ತೆಗೆದುಕೊಳ್ತಿದ್ದಾರೆ. ಈಗ ಎಲ್ಲರೂ ಕೂಡ ಫೋಟೋ ಶೂಟ್ ಆದಮೇಲೆ ಎಲ್ಲರೂ ಕೂಡ ಈಗ ಬಸ್ಸಿಗೆ ಕುಳಿತುಕೊಳ್ಳೋದಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಚೆನ್ನಾಗಿ ಬೆಳಿಗ್ಗೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಮೊದಲನೇದಾಗಿ ಪಯಣ ಕಾರ್ ಮ್ಯೂಸಿಯಂ ನೋಡಲಾಗುತ್ತೆ. ಆಮೇಲೆ ಎರಡನೇದಾಗಿ ವಿದ್ಯಾರ್ಥಿಗಳು ಇರತಕ್ಕಂಥ ಪ್ರಾಕೃತಿಕ ವಸ್ತು ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋಗೋಕ್ಕಾಗತ್ತೆ. ಮತ್ತು ಮೂರನೇದಾಗಿ ರೈಲ್ವೆ ಮ್ಯೂಸಿಯಂ ಕರ್ಕೊಂಡು ಹೋಗಲಾಗುತ್ತೆ. ಈಗ 2 ಬಸ್ಸುಗಳಲ್ಲಿ ಸುಮಾರು 120 ಜನ ವೀಕ್ಷಕರು, ಪ್ರಯಾಣಿಕರು ಇಲ್ಲಿ ಕುಳಿತುಕೊಳ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಹುರುಪಿನಿಂದ ಈ ಒಂದು ಮ್ಯೂಸಿಯಂ ನೋಡೋಕ್ಕೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಸಿರುಮುಖದಿಂದ ಸಂತೋಷದಿಂದ ಈ ಒಂದು ಉಚಿತವಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಬಸ್ಸಿನ ಪ್ರಯಾಣದ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಬಸ್ಸಿನಲ್ಲಿ ಕುಳಿತುಕೊಂಡು ಈಗ ಓಡೋದಕ್ಕಿರಾಗಿದ್ದಾರೆ. ಈಗ ಬಸ್ಸು ಓಡ್ತಾ ಇದೆ. ಈಗ ನೋಡಿ, ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿಯಿಂದ ಒಬ್ಬ
ವಿದ್ಯಾರ್ಥಿ ಋತ್ವಿಕ್ ಅನ್ನೋ ವಿದ್ಯಾರ್ಥಿ ಕುಳಿತುಕೊಂಡು ಕಿಟಕಿಯಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಬಹಳ ಆಸಕ್ತಿಯಿಂದ ವಿದ್ಯಾರ್ಥಿ ಕಿಟಕಿಯಿಂದ ಹೊರಗಡೆಗೆ ನೋಡ್ತಾ ಇದ್ದೇನೆ. ಈಗ ಬಸ್ ಇನ್ನೇನು ಮೂವ್ ಆಗ್ತಾ ಇದೆ. ಈಗ ಮೊಟ್ಟ ಮೊದಲ ಬಾರಿಗೆ ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇದೆ. ಈಗ 2 ಬಸ್ಗಳಲ್ಲಿ ಸುಮಾರು 125-130 ಜನ ವೀಕ್ಷಕರು ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲಾಗಿ ಮಂಜುಳಾ ಮೇಡಮ್ ಅವರು, ಡೆಪ್ಯೂಟಿ ಡೈರೆಕ್ಟರ್ ಅವರು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು, ಅವರ ಸಿಬ್ಬಂದಿ ವರ್ಗದವರು ಕುಂತಿದ್ದಾರೆ. ಜೊತೆಗೆ ಈ ಮೊದಲನೇ ಬಸ್ಸಿಂದಲೇ ಸುಮಾರು 50-60 ಜನ ವಿದ್ಯಾರ್ಥಿಯಾಗಿ ವಯೋವೃದ್ಧರಾಗಿ ಎಲ್ಲರೂ ಕೂಡ ಆಸಕ್ತರು ಕುಳಿತಿರ್ತಕ್ಕಂಥ ದೃಶ್ಯವನ್ನು ಈಗ ನಾವೀಗ ನೋಡ್ತಿದ್ದಾರೆ. ಈಗ ನೋಡಿ, ಬಸ್ ಈಗ ಮೂವ್ ಆಗ್ತಾ ಇದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಡೆಪ್ಯೂಟಿ ಡೈರೆಕ್ಟರ್ ಮಂಜುಳಾ ಮೇಡಮ್ ಅವರು ಕೂತಿದ್ದಾರೆ ಮತ್ತು ಸಿಬ್ಬಂದಿ ವರ್ಗದವರು ಕೂತಿದ್ದಾರೆ, ಅಧಿಕಾರಿ ವರ್ಗದವರೆಲ್ಲ ಕುಂತಿದ್ದಾರೆ. ಈಗ ಬಸ್ಸಿನಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷಗಳಿಂದ ಆರಾಮವಾಗಿ ಕುಳಿತುಕೊಂಡಿದ್ದಾರೆ. ಈಗ ಮೊಟ್ಟ ಮೊದಲ ಬಾರಿಗೆ ಈಗ ಪಯಣ ಕಾರ್ ಮ್ಯೂಸಿಯಂಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಹಸನ್ಮುಖದಿಂದ ಸಂತೋಷದಿಂದ ಕುಳಿತಿರ್ತಕ್ಕಂಥ ದೃಶ್ಯವನ್ನು ತಾವು ಈಗ ನೋಡ್ತಾ ಇದ್ದಾರೆ. ಮಕ್ಕಳು, ಮರಿಗಳು, ವಯೋವೃದ್ಧರು ಎಲ್ಲರೂ ಕೂಡ ಈಗ ಬಸ್ಸಿನಲ್ಲಿ ಕುಳಿತುಕೊಂಡು ಪಯಣ ಕಾರ್ ಮ್ಯೂಸಿಯಂಗೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಪಯಣ ಕಾರ್ ಮ್ಯೂಸಿಯಂನ ಮುಂಭಾಗದಲ್ಲಿ ಬಸ್ಸು ಬಂದು ನಿಂತಿದೆ. ಎಲ್ಲರೂ ಕೂಡ ಬಸ್ಸಿನಿಂದ ಕೆಳಗಡೆ ಇಳಿದು ಮ್ಯೂಸಿಯಂ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಈಗ ನೋಡಿ, ದೂರದಲ್ಲಿ ಪಯಣ ಕಾರ್ ಮ್ಯೂಸಿಯಂನಿಂದ ಒಂದು ಚಿತ್ರವನ್ನು ನೋಡ್ತಿದ್ರ. ಒಂದು ಬಸ್ಸಿನ ಟೈರದ ಆಕಾರದಲ್ಲಿ ಮ್ಯೂಸಿಯಮನ್ನು ಮಾಡಿದ್ದಾರೆ. ಕಾರು ಸಂಗ್ರಹಾಲಯ, ಪಯಣ ಕಾರು ಸಂಗ್ರಹಾಲಯ ಅಂತ ಇಲ್ಲಿ ಬೋರ್ಡ್ ಹಾಕಿರೋದು ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಈಗ ಹೊರತಾ ಇದ್ದಾರೆ. ಈಗ ಗುಂಪು ಕಟ್ಟಿಕೊಂಡು ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಂಡು ಸಂತೋಷದಿಂದ ಕಾರ್ ಮ್ಯೂಸಿಯಂ ನೋಡೋದಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಡಬಲ್ ಡೆಕ್ಕರ್, ಹಳೆ ಕಾಲದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಹಳೆಯ ಡಬಲ್ ಡೆಕ್ಕರ್ ಬಸ್ಸಿನ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತು ಮಂಜುಳಾ ಮೇಡಮ್ ಅವರು, ಡೆಪ್ಯೂಟಿ ಡೈರೆಕ್ಟರ್ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟು ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಕಾರ್ ಮ್ಯೂಸಿಯಂ ಮತ್ತು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಒಂದು ಬಸ್ಸಿನ ಟೈಗರ್ನೋಪಾದಿ ಮ್ಯೂಸಿಯಮನ್ನು ಮಾಡಿದರೆ. ನಮ್ಮ ಟೈಗರ್ನೋಪಾದಿಯಲ್ಲಿ ಮೇಲೆ ಛಾವಣಿ ಇದೆ, ಅದರ ಕೆಳಗಡೆ 2 ಅಂತಸ್ತಿನ ಕಾರ್ ಮ್ಯೂಸಿಯಮನ್ನು ಮಾಡಿದ್ದಾರೆ. ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮಂಜೂಷ ಎಲ್ಲರೂ ಕೂಡ ಇದೆ ಇಲ್ಲಿ. ಅದನ್ನು ನೋಡೋದಕ್ಕೆ ಈಗ ಎಲ್ಲರೂ ಕೂಡ ಸಾಲಾಗಿ ಗುಂಪು ಕಟ್ಟಿಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ನಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಮಧುರವಾದ ಕ್ಷಣ, ಅದ್ಭುತವಾದ ಕ್ಷಣ. ಈಗ ಎಲ್ಲರೂ ಕೂಡ ಕಾರ್ ಮ್ಯೂಸಿಯಮನ್ನು ಕಣ್ತುಂಬಿಕೊಳ್ಳಲು ಹೋಗ್ತಾ ಇರ್ತಕ್ಕಂಥದ್ದು. ಈ ಪಕ್ಕದಲ್ಲಿ ಸುಂದರವಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸಿದ್ದಾರೆ. ಇಲ್ಲಿ ಕೆಳಗಡೆ ಸೆಲ್ಲಾರ್ ಟೈಪನ್ನು ಮಾಡಿದರೆ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸಿದ್ದಾರೆ ಮತ್ತು ದೇವರ ವಿಗ್ರಹಗಳನ್ನು ಕೆಳಗಡೆ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ತಾವೀಗ ನೋಡ್ತಿದ್ದೀರಾ. ಒಂದೊಂದು ಕೇಸರಿ ಬಣ್ಣದ ಕಲ್ಲಿನ ಮೇಲೆ ದೇವರ ವಿಗ್ರಹಗಳನ್ನು ಕೆತ್ತಿ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿದರೆ, ಸುತ್ತಲೂ ಕೂಡ ಗಿಡಗಳನ್ನು ಬೆಳೆಸಿರ್ತಕ್ಕಂಥದ್ದು ಆಕರ್ಷಕವಾಗಿ ಕಾಣ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿದೆ ಇದು ನೋಡೋದಕ್ಕೆ. ಎಲ್ಲ ವಿಗ್ರಹಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಮುಂದೆ ಬಂದರೆ ಕಾರ್ ಮ್ಯೂಸಿಯಮಿನ ಒಂದು ಮುಂಭಾಗಕ್ಕೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಈಗ ಪಯಣ ಕಾರ್ ಮ್ಯೂಸಿಯಮಿನ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಎಲ್ಲರೂ ಕೂಡ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪಯಣ ಕಾರ್ ಮ್ಯೂಸಿಯಂಗೆ ಈಗ ಒಳಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಈಗ ಅಲ್ಲಿಗೆ ನಮಗೆ ಉಚಿತವಾಗಿ ಪ್ರವೇಶವನ್ನು ಏರ್ಪಡಿಸ್ಕೊಡ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಕಮಿಷನರ್ ಅವ್ರ ಹತ್ರ ಮಾತಾಡಿ, ಕಾರ್ ಮ್ಯೂಸಿಯಂ ಅವ್ರ ಹತ್ರ ಮಾತಾಡಿ ಎಲ್ಲರೂ ಕೂಡ ಉಚಿತವಾಗಿ ಪ್ರವೇಶ ದೊರಕಿಸ್ಕೊಡ್ತಾ ಇದ್ದಾರೆ. ವಸ್ತು ಸಂಗ್ರಹಾಲಯ ದಿನಾಚರಣೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಆದ್ದರಿಂದ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡ ಉಚಿತವಾಗಿ ಯಾರ್ಯಾರು ವಸ್ತು ಸಂಗ್ರಹ ಇಲಾಖೆಯಿಂದ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಇಲ್ಲಿ ಉಚಿತವಾಗಿ ಪ್ರವೇಶವನ್ನು ಈಗ ಏರ್ಪಡಿಸಿಕೊಳ್ತಾರೆ. ನೋಡಿ ಯಾವ ರೀತಿ ಇದೆ, ಇಲ್ಲೂ ಕೂಡ ಸುಂದರವಾಗಿ ಚೊಕ್ಕಟವಾಗಿ ನಿರ್ಮಿಸಿರತಕ್ಕಂಥ ಕಾರ್ ಮ್ಯೂಸಿಯಂನ ಮುಂಭಾಗ ಇದೆ. ಮುಂಭಾಗದಲ್ಲಿ ಒಂದು ಹಳೆಯ ಫಿಯೇಟ್ ಕಾರನ್ನು ಒಂದು ಮ್ಯೂಸಿಯಂ ಕೂಡ ಇಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರಭದ್ರ ಹೆಗ್ಗಡೆಯವರ ಫೋಟೋ ಕೂಡ ಹಾಕಲಾಗಿದೆ. ಇಲ್ಲಿ ಹಳೆ ಕಾಲದ ಫಿಯೇಟ್ ಕಾರು. ಈಗ ಎಲ್ಲರೂ ಕೂಡ
ಪ್ರವೇಶ ದ್ವಾರದಲ್ಲಿ ಪ್ರವೇಶವನ್ನು ಏರ್ಪಾಡು ಮಾಡಿದರೆ ಇವರಿಗೆ ಉಚಿತವಾದ ನೋ ಎಂಟ್ರಿ ಫೀಸ್ ಬಿಲ್ ಟಿಕೆಟನ್ನು ಕೊಡ್ತಾರೆ. ಎಲ್ಲರೂ ಕೂಡ ಟಿಕೆಟನ್ನು ಕೊಟ್ಟು ಈಗ ಒಳಗೆ ಪ್ರವೇಶ ಮಾಡ್ತಿದ್ದಾರೆ. ಈಗ ನೋಡಿ, ಮೊಟ್ಟ ಮೊದಲ ಬಾರಿಗೆ ಎತ್ತಿನ ಗಾಡಿ ಚಕ್ರ, ಕುದುರೆ ಗಾಡಿ ಚಕ್ರ ಮತ್ತು ತೇಗಿ ಚಕ್ರವನ್ನು ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಹಲವಾರು ಟೈರ್ಗಳನ್ನು ಇಟ್ಟಿರ್ತಕ್ಕಂಥದ್ದು, ಎತ್ತಿನ ಗಾಡಿ, ಸಾರಗುಟ್ಟ ಗಾಡಿ, ಕುದುರೆ ಗಾಡಿ ಎಲ್ಲವೂ ಕೂಡ ಇಲ್ಲಿ ವೀಕ್ಷಣೆಗೆ ಇಟ್ಟಿರ್ತಕ್ಕಂಥದ್ದು. ಹಳೆ ಕಾಲದ ಸಾರಗುಟ್ಟ ಗಾಡಿಗಳನ್ನು ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಇದಾದ ಮೇಲೆ ಹಲವು ರೀತಿಯ ಕಾರುಗಳು ಸುಮಾರು 1800 ಇಸ್ವಿಯಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ 2025ವರೆಗೆ ಎಷ್ಟು ಥರ ಕಾರುಗಳಿಯೋ ಆ ಎಲ್ಲ ಕಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರಾಗ. ಮೊಟ್ಟ ಮೊದಲ ಬಾರಿಗೆ 1818ನೇ ಶತಮಾನದ ಕಾಲದಿಂದ ಪ್ರಾರಂಭವಾಗಿ ಕಾರುಗಳು ಯಾವ ರೀತಿ ರೂಪಗಳನ್ನು ತಾಡುತ್ತಾ ಹೊಸ ಹೊಸ ಆವಿಷ್ಕಾರಗಳನ್ನು ಬಳಸಿಕೊಂಡು ಅವು ತನ್ನ ರೂಪವನ್ನು ಬದಲಾಯಿಸಿಕೊಂಡು ಮತ್ತು ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಪಡೆದುಕೊಂಡು ಹೊಸ ಹೊಸ ಕಾರುಗಳನ್ನು ನಿರ್ಮಾಣ ಮಾಡಲಾಗತ್ತು. ಈಗ ನೋಡ್ತಾ ಇದ್ರಾಗ ಅದ್ರ ಮುಂದೆ ಯಾವ ಕಾರುಗಳು ಎಷ್ಟು ಕಾರುಗಳು ಅಂತ ಕೂಡ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಇವೆಲ್ಲ ಸುಮಾರು 18ನೇ ಶತಮಾನ ಅಂದರೆ 1800 ಇಸ್ವಿಯ ನಂತರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಾರು MYG ಇಂಥ ಕಾರು. ಇದನ್ನು ಇಂಗ್ಲೆಂಡಲ್ಲಿ, ಅಮೇರಿಕಾದಲ್ಲಿ ತಯಾರು ಮಾಡ್ತಾರೆ. ಇದನ್ನು ಭಾರತದವರು ಕೂಡ ಅದನ್ನ ಖರೀದಿ ಮಾಡಿ ಅದನ್ನು ಕೂಡ ಪ್ರಯಾಣ ಮಾಡಿದ್ದಾರೆ. ಇದು ಒಂದು ಕಾವೇರಿ ಯಾವ ರೀತಿಯ ಆವಿಷ್ಕಾರದಿಂದ ಬದಲಾವಣೆ ಹೊಂದಿದೆ ನೋಡಿತಾ. ಈಗ ಒಂದೊಂದು 10 ವರ್ಷಕ್ಕೂ ಕೂಡ ಕಾರಿನ ಒಂದು ರೂಪ ಬದಲಾವಣೆ ಆಗಿರ್ತಕ್ಕಂಥದ್ದು. ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಕಾರನ್ನು ವಿಶೇಷವಾಗಿ ನಿರೂಪಣೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಹೊಸ ಹೊಸ ಬಣ್ಣದ ಬಿಳಿ ಬಣ್ಣ, ಚಾಕ್ಲೇಟ್ ಬಣ್ಣ, ನೋಡಿ ಕಾರಿನ ರೂಪ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಎಂಬುದನ್ನು ತಾವೀಗ ಗಮನಿಸಬಹುದಾಗಿದೆ. ಹೊಸ ಹೊಸ ಮಾಡಲಿನ ಕಾರುಗಳನ್ನು ಕಾಲಕ್ರಮೇಣವಾಗಿ ಅವುಗಳನ್ನು ರೂಪ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡಿದ್ದೀರ. ಈಗ ಅದ್ಭುತವಾಗಿರ್ತಕ್ಕಂಥ ಹೊಸ ಹೊಸ ಮಾಡೆಲ್ ಕಾರುಗಳನ್ನು ತಾವು ಇಲ್ಲಿ ನೋಡ್ತಾ ಇದ್ದಾರೆ. ಮೈಸೂರು ಮಹಾರಾಜರು ಉಪಯೋಗಿಸ್ತಾ ಇರತಕ್ಕಂಥ ಕಾರುಗಳು ಇವು. ಕಪ್ಪು ಬಣ್ಣದ ಕಾರು ಕೂಡ ಇದೆ ಇಲ್ಲಿ ನೋಡೋದಕ್ಕೆ ಮೇಲೆ ನಿಂತಿದ್ದಾರೆ. ಕೆಳಗಡೆ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕುಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಾರನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲವೂ ಕೂಡ ಚೆನ್ನಾಗಿ ನಿರಿಮಿರಿ ಮಿಂಚುವಂತೆ ಅವುಗಳಿಗೆ ಪೇಂಟ್ ಮಾಡಿ ಅವುಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಮೈಸೂರದ ಮಹಾರಾಜ ಆಯ್ತಂತ ಜಯಚಾಮರಾಜರವರು ಕುಳಿತುಕೊಂಡಿದ್ದ ಕಾರು ಮತ್ತು ಎಡ್ಡಿ ಮೋಟರ್ ಸೈಕಲ್ ಗಾಡಿ ಮತ್ತು ಜಾವಾ ಮೋಟರ್ ಸೈಕಲ್ ಗಾಡಿಗಳು ಅವಾಗ ಮೈಸೂರಿನಲ್ಲಿ ಜಾವಾ ಮೋಟರ್ ಸೈಕಲ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ತಯಾರು ಮಾಡ್ತಾ ಇರ್ತಕ್ಕಂಥ ಮೋಟರ್ ಸೈಕಲ್ಗಳು ಮತ್ತು ವಿಧ ಕಂಪನಿಯಾಗ ಮೋಟರ್ ಸೈಕಲ್ಗಳನ್ನು ತಾವೀಗ ನೋಡ್ತಿದ್ರ. ಎನ್ಫೀಲ್ಡು, ಲ್ಯಾಂಬ್ರೆಟಾ, ಮೊಪೇಡು, ಮೋಟರ್ ಸೈಕಲ್ ಹೆಚ್ಚಾಗಿ ಹಲವಾರು ವಿಧಾನಗಳ ಈ ಮೋಟರ್ ಸೈಕಲ್ಗಳನ್ನು ನೋಡಿ. ಲ್ಯಾಂಬ್ರೆಟಾ ಗಾಡಿ ಮತ್ತು ರಾಜ್ಕುಮಾರ್ ಅವರು 2 ಕಂತು ಚಿತ್ರದಲ್ಲಿ ಕುಳಿತಿರ್ತಕ್ಕಂಥ ಲ್ಯಾಂಬ್ರೆಟಾ ಸ್ಕೂಟರ್ ಮತ್ತು ಎನ್ಫೀಲ್ಡ್ ಗಾಡಿ, ವೆಸ್ಪಾ, ಬಜಾಜ್ ಚೇತಕ್ ಎಲ್ಲ ರೀತಿಯ ಗಾಡಿಗಳನ್ನು ಇಲ್ಲಿ ಕ್ಲೀನಾಗಿ ಪೇಂಟ್ ಮಾಡಿ ನಿರಿಗುರೆ ಮಿಂಚುವಂತೆ ಅವುಗಳನ್ನು ಪೇಂಟ್ ಮಾಡಿ ಇಲ್ಲಿ ವೀಕ್ಷಕರಿಗೆ ನೋಡಲು ಇಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ರೀಗ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಕಾರುಗಳನ್ನು ಮತ್ತೆ ನೋಡ್ತಾ ಇದ್ರೀಗ. ಅಂಬಾಸಿಡರ್ ಕಾರ್ ನೋಡ್ತಾ ಇದ್ದಾರೆ. ಈಗ ಹೊಸ ಹೊಸ ಮಾದರಿಯ ಕಾರುಗಳು ಅದರಲ್ಲಿ ಯಾವ ರೀತಿ ಕಾರಿತ್ತು, ಆಮೇಲೆ ಕಾರಿನ ಟೆಕ್ನಾಲಜಿ ಬದಲಾದ ಮೇಲೆ ಹೊಸ ಹೊಸ ಕಾರುಗಳು ಯಾವ ರೀತಿ ರೂಪ ತಾಳಿದೆ ಎಂಬುದನ್ನು ತಾವೀಗ ನೋಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲ ಅಂಬಾಸಿಡರ್ ಕಾರ್ ಇದು ಬಿಳಿ ಬಣ್ಣದ್ದು. ನಾವು ಅಂಬಾಸಿಡರ್ ಕಾರ್ ನೋಡಿದಾಗ ನಾವು ಚಿಕ್ಕ ಹುಡುಗರಾಗಿದ್ರಿ. ಈಗ ಅಂಬಾಸಿಡರ್ ಕಾರು ಉತ್ಪಾದನೆ ಇಲ್ಲ. ಈಗ ತದನಂತರ ಬೇರೆ ಬೇರೆ ಹೊಸ ಹೊಸ ಕಾರುಗಳ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ
ನೋಡಿ ಎಲ್ಲ ರೀತಿಯ ಹೊಸ ಬಗೆಯ ಕಾರುಗಳನ್ನು ನಾವೀಗ ನೋಡ್ತಾ ಇದ್ರೆ ಅತ್ಯದ್ಭುತವಾದ ಕಾರು, ಹೊಸ ಹೊಸ ಡಿಸೈನ್ ಮಾಡಿರ್ತಕ್ಕಂಥದ್ದು, ಹೊಸ ಹೊಸ ಆಕಾರದಲ್ಲಿ ಇರ್ತಕ್ಕಂಥ ಕಾರು. ನೋಡಿ ಯಾವ ರೀತಿ ರೂಪ ಬದಲಾವಣೆಗೆ ಬಂದಿದೆ ಕಾರುಗಳು, ಹೊಸ ಹೊಸ ವಿಷಯ ಆಗಿದೆ. ಈಗ ನೋಡಿ ಫಿಯಟ್ ಕಾರು, ಪ್ರೀಮಿಯರ್ ಪದ್ಮಿರಿ ಕಾರು, ಕಾಂಟೆಸ್ಟಾ ಕಾಡಿ ಇತ್ಯಾದಿ ಕಾರುಗಳನ್ನು ಇಲ್ಲಿ ಸಾಲಾಗಿ ಪ್ರತಿರಸದಕ್ಕೆ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದು ಎಲ್ಲ ರೀತಿಯ ಕಾರ್ಯಗಳನ್ನು ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಹೊಸ ಹೊಸ ಮಾಡೋ ಕಾರ್ಯಗಳಿದೆ ಇಲ್ಲಿ. ಕೆಂಪು ಬಣ್ಣದ ಕಾರು, ಹಳೆಯ ಕಾರಿದು. ಸುಮಾರು 1818 ಶತಮಾನದಿಂದ ಈಚೆಗೆ ಇಂತಹ ಕಾರುಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಅವಾಗವ್ರನ್ನ ಇಲ್ಲಿ ಪ್ರದರ್ಶಿಸಿದವರಿಗೆ ಮೊದಲನೇ ಅಂತಸ್ತಲ್ಲಿ ಎಲ್ಲ ಕಾರುಗಳನ್ನು ನೋಡಾಯಿತು. ಈಗ ಕೆಳ ಅಂತಸ್ತು ಕೆಲಾರ್ದಲ್ಲಿ ಕೆಳ ಅಂತಸ್ತಿಗೆ ಹೋಗ್ತಾ ಇದ್ವಿ. ಋತ್ವಿಕ್ ಎಂಬ ಬಾಲಕ ಕೂಡ ಹೋಗ್ತಾ ಇರತಕ್ಕಂಥ ನೋಡ್ತಾ ಇದ್ದಾಗ ಇಲ್ಲಿ ಸ್ಲೋಪು ಅನ್ನ ಮಾಡಿದ್ದಾರೆ. ಇಲ್ಲಿ ರೌಂಡ್ ಆಗಿರತಕ್ಕಂಥ ಸ್ಲೋಪನ್ನು ಮಾಡಿದರೆ ಅಲ್ಲಿದ್ದ ಕೆಳಗಡೆ ಕೆಳಂತಸ್ತು ನೆಲಮಾಳಿಗೆಗೆ ಎಲ್ಲರೂ ಕೂಡ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಕೂಡ ಸುಮಾರು ಕಾರುಗಳನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇರೋದು. ಸುಮಾರು 100ರಿಂದ 150 ಕಾರುಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ವೀಕ್ಷಣೆ ಮಾಡ್ಬೋದು. ಅದ್ರ ಮುಂದೆ ಫಲಕಗಳನ್ನು ಕೂಡ ಹಾಕಿದ್ದಾರೆ. SKC ಕಾರು, ಯಾವ ದೇಶದ ಕಾರು ಅಂತ ಎಲ್ಲರೂ ಕೂಡ ಇಲ್ಲಿ ನಾವು ಖುದ್ದಾಗಿ ಹೋದಾಗ ಎಲ್ಲವೂ ಕೂಡ ವಿಧಾನವಾಗಿ ನೋಡ್ಬೋದು. ಈ ಒಂದು ಮ್ಯೂಸಿಯಂ ನೋಡಲು ಸುಮಾರು 1 ಗಂಟೆ ಬೇಕಾಗುತ್ತೆ, ಅಷ್ಟು ವಿಶಾಲವಾಗಿದೆ ಈ ಒಂದು ಮ್ಯೂಸಿಯಂ. ಇದು ಹೊರಗಡೆ ಫ್ಯಾನ್ಗಳು ಚೆನ್ನಾಗಿ ಬರುತ್ತೆ, ಸೆಟ್ ಆಗೋದಿಲ್ಲ. ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ವಾತಾವರಣ ಇದೆ. ಇದು ಅದಕ್ಕೆ ಫ್ಲೋರಿಂಗ್ ಮಾಡಿರ್ತಕ್ಕಂಥ ನೆಲ ಇದೆ ಇಲ್ಲಿ. ನೋಡಿ ಸ್ಕೂಟರ್ಗಳು ಮತ್ತೆ ಇದೆ ಇಲ್ಲಿ. ವೆಸ್ಪಾ, ಬಜಾಜ್ ಚೇತಕ್ ಎಲ್ಲ ಸ್ಕೂಟರ್ಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ವೆಸ್ಪಾ ಸ್ಕೂಟರ್ದು ಇದು ಯಾಂತ್ರಿಕ ಗಾಡಿ ಎಲ್ಲವೂ ಕೂಡ ಇಟ್ಟಿರ್ತಕ್ಕಂಥದ್ದು. ಮತ್ತು ಒಂದು ಮಾರುತಿಯ ಒಂದು ವಾಹನವನ್ನು ತಾವೀಗ ನೋಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಆರ್ಮಿ ವಾಹನ ಯಾವ ರೀತಿ ಇತ್ತು ಎಂಬುದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ವಿಶೇಷವಾದ ಬಣ್ಣಗಳಿಂದ ಇದೆ. ಇಲ್ಲಿ ಜೀಪ್ ಇರ್ತಕ್ಕಂಥ ಆಗಿನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥ ಜೀಪು, ಚಿಕ್ಕಡಿಗಿರಾಗಿದ್ದಂಥ ಜೀಪುಗಳನ್ನು ನೋಡಿದ್ವಿ. ಈಗ ಅದೆಲ್ಲ ಪದಕಗಳನ್ನು ಹಾಕಿ ಎಷ್ಟು ಯಾವ ಊರದ್ದು ಅಂತ ಎಲ್ಲನೂ ಕೂಡ ಇಲ್ಲಿ ಬರೆದಿರ್ತಕ್ಕಂಥ ನೋಡಿ. ತುಂಬ ಸರಳವಾಗಿರ್ತಕ್ಕಂಥ ಕಾರು, ಜೀಪುಗಳು ಎಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಹೆಸರು ಸಹಿತವಾಗಿ ಬರೆದಿದ್ದಾರೆ. ಮತ್ತು ಪೆಟ್ರೋಲ್ ಟ್ಯಾಂಕ್ ಯಾವ ರೀತಿ ಇತ್ತು ಆಗ, ಯಾವ ರೀತಿ ಇತ್ತು, ವಾಟರ್ ಟ್ಯಾಂಕ್ ಯಾವ ಥರ ಇತ್ತು ಅನ್ನೋದು ಕೂಡ ಇಟ್ಟಿದ್ದಾರೆ. ಇಲ್ಲಿ ಒಂದು ಜೀಪ್ ಕೂಡ ಇದೆ. ಇಲ್ಲಿ ಇದಾದಂಥ ಧರ್ಮಸ್ಥಳದ ಇರತಕ್ಕಂಥ ಲಾರಿಗಳು, ಆಗಿನ ಮಿನಿ ಲಾರಿಗಳು, ಧರ್ಮಸ್ಥಳದ ಮಿನಿ ಲಾರಿಗಳು ಯಾವ ರೀತಿ ಇದ್ದು, ಕಾಂಟೆಸ್ಟಾ ಗಾಡಿಗಳು, ಡಾಡ್ಜ್ ಗಾಡಿಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರ ಒಂದು ಫೋಟೋ ಕೂಡ ಹಾಕಿದ್ದಾರೆ ಇಲ್ಲಿ. ಇದು ಕೂಡ ಸುಮಾರು ಹಳೆ ಕಾರು, ಸುಮಾರು 1900ರಿಂದ ಈಚೆಗೆ 1900 ಈಚೆಗೆ ಉತ್ಪಾದನೆ ಆಗಿರುವಂಥ ಕಾರುಗಳು ಇವೆಲ್ಲನೂ ನೋಡಿ. ಟ್ಯಾಕ್ಸಿ ಕೈ ಬಡಿದ್ರೆ ಟ್ಯಾಕ್ಸಿ, ಏಟ್ ಕಾರ ಟ್ಯಾಕ್ಸಿ, ಪ್ರೀಮಿಯರ್ ಪದ್ಮಿನಿ ಕಾರ ಟ್ಯಾಕ್ಸಿ ಕೊಡ್ತಾ ಇದ್ರ. ಕೆಂಪು ಬಣ್ಣದ ಕಾರು, ನೀಲಿ ಬಣ್ಣದ ಕಾರು ಇವೆಲ್ಲ ಹೊಸ ಮಾದರಿಯ ಕಾರುಗಳು. ಸುಮಾರು 1950ರಿಂದ ಈಚೆಗೆ ಉತ್ಪಾದನೆಯಾದ ಕಾರು. ಆಮೇಲೆ ಸುಮಾರು 2000ಕ್ಕೆ ಬಂತು. 2000ರಿಂದ ಯಾವ ರೀತಿ ಕಾರು ರೂಪ ಬದಲಾವಣೆಯಾಗಿ, ಎಂಜಿನ್ ಬದಲಾವಣೆಯಾಗಿ ತನ್ನ ರೂಪವನ್ನು ಕೂಡ ಯಾವ ರೀತಿ ವಿಶೇಷವಾಗಿ ನಿರೂಪಣೆ ಮಾಡಿಕೊಂಡಿದೆ ಎಂಬುದರ ಬಗ್ಗೆ ಇಲ್ಲಿ ಕೂಲಂಕುಷವಾಗಿ ಇಲ್ಲಿ ತಿಳ್ಕೋಬೋದಾಗಿದೆ. ಎಲ್ಲ ಕಾರದ ಮುಂದೆ ಒಂದು ಪದಕಗಳನ್ನು ಹಾಕಿ ಅದು SKC ಕಾರು, ಯಾವ ಊರಿನ ಕಾರು, ಅದರ ಇಂಜಿನ್ ತಯಾರು ಮಾಡತಕ್ಕಂಥ ಕಂಪನಿ ಯಾವುದು, ಯಾವ ಕಂಪನಿ ಕಾರು ಎಲ್ಲವೂ ಕೂಡ ಇಲ್ಲಿ ಬರೆದಿದ್ದಾರೆ. ಈಗ ನೋಡಿ ಎಲ್ಲ ಕಾರುಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಬಹಳ ಸುಂದರವಾಗಿ ಇತ್ತೀಚೆಗೆ ನಾವು ಕಂಡಿರ್ತಕ್ಕಂಥ ಅಂಬಾಸಿಡರ್ ಕಾರು ಮತ್ತು ಕಾಂಟೆಸ್ಟಾ ಗಾಡಿ
ಎಲ್ಲೆಲ್ಲಿ ನೋಡಿದಲ್ಲಿ ಕಾರುಗಳು, ಒಂದು ಮೆಥಡೋರ್ ವಾಹನ ಸುಮಾರೊಂದು 30 ವರ್ಷದ ಹಿಂದೆ ಆಗಿರ್ತಕ್ಕಂಥ ಮೆಥಡೋರ್ ವಾಹನ ನೋಡಿದ್ರಿ. ಈಗ ಫಿಯಟ್ ಕಾರು ಮತ್ತು ಹಳೆ ಕಾರುಗಳು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಕಾರು ವಿಶೇಷವಾಗಿ ತಿರುಗು ಮನೆ ಮೇಲೆ ನಿಂತು ಈ ಕಾರು ತಿರುಗುವಂತೆ ಮಾಡಿದ್ದಾರೆ. ತುಂಬ ಹಳೆಯ ಕಾರು, ಸುಮಾರು 1800 ಇಸ್ವಿನಲ್ಲಿ ಮೊದಲ ಬಾರಿಗೆ ಜಾರಿರ್ತಂಥ ಕಾರು ಇದು. ವಿಶೇಷವಾಗಿ ಇಲ್ಲಿ ಕಲ್ಲಿನ ಕಂಬಗಳನ್ನು ಕೂಡ ಇಲ್ಲಿ ಅಲಂಕಾರಿಕವಾಗಿಟ್ಟಿದ್ದಾರೆ. ಮತ್ತು ಪ್ರೀಮಿಯ ಪದ್ಮಿನಿ ಸೀಟ್ ಕಾರು ಎಷ್ಟು ಚೆನ್ನಾಗಿದೆ ನೋಡಿ. ಅಂಬಾಸಿಡರ್ ಕಾರು ತಾವೀಗ ನೋಡ್ತಾ ಇದ್ದಾರೆ. ಈಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದ್ದಿದ್ದು ಒಂದೇ ಕಾರು, ಅಂಬಾಸಿಡರ್ ಕಾರು. ಈ ಅಂಬಾಸಿಡರ್ ಕಾರನ್ನ ಬಿಡಿ ಭಾಗಗಳನ್ನ ಬೇರೆ ಬೇರೆ ಮಾಡಿ ಇಲ್ಲಿ ವಿಶೇಷವಾಗಿ ಪ್ರದರ್ಶನ ಮಾಡತಕ್ಕಂಥ ವಿಷಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಅಂಬಾಸಿಡರ್ ಮರಣ, ಡೋರು, ಬ್ಯಾನೆಟ್ಟು, ವೀಲು, ಟೈರು, ಎಂಜಿನ್ಗಳು, ಚಾಸಿಗಳು ಮಾಡಿ ಎಲ್ಲವೂ ಕೂಡ ಸಪ್ರೇಟ್ ಆಗಿ ಇಲ್ಲಿ ಬಿಡಿಯಾಗಿ ಇಟ್ಟಿದ್ದಾರೆ. ನೋಡಿ, ಮಾರುತಿ 500 ಕಾರು ಹೇಗಿದೆ ನೋಡಿ. ಈ ಮಾರುತಿ ಕಾರು ಎಲ್ಲವನ್ನು ಚೊಕ್ಕಟವಾಗಿ ಅಲ್ಲಿ ಪೇಂಟ್ ಮಾಡಿ ಸುಂದರವಾಗಿ ಇಲ್ಲಿ ಅದರ ಎರಡು ಸಹಿತ ನೋಡಿ. JCB ಮತ್ತು ಬುಲ್ಡೋಜರ್ ಯಾವ ಇತ್ತು ಮಾಡಲು, ಚಿಕ್ಕ ಮಾಡಲು. ಜೊತೆಗೆ ಈಗಿನ ಕಾರು 2000 ಇಸ್ವಿ ನಂತರದ ಹೊಸ ಮಾರುತಿ ಕಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ಮೆಲ್ಮಾಳಿಗೆಯಲ್ಲಿ ಈ ಒಂದು ಕಾರುಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಮಾರುತಿ ಆಲ್ಟೋ, ಮಾರುತಿ ಜೆನ್ ಇತ್ಯಾದಿ ಕಾರುಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನೋಡಿ. ಒಂದು ಮನೆಯ ಹೊರ ಮುಂಭಾಗದ ಒಂದು ಬಾಗಿಲುಗಳು ಯಾವ ರೀತಿ ಇರ್ತದೆ ಎಂಬುದನ್ನು ಕೂಡ ಇಲ್ಲಿ ಕೆತ್ತನೆ ಕೆಲಸ ಮಾಡತಕ್ಕಂಥ ಬಾಗಿಲು, ಮನೆಯ ಹೊರಭಾಗ, ಹಳೆ ಕಾಲದ ಮನೆಯ ಹೊರಭಾಗ ಯಾವ ರೀತಿ ಇರ್ತದೆ ಎಂಬುದರಲ್ಲಿ ತೋರಿಸಿದ್ದಾರೆ. ಒಂದು ವಿಗ್ರಹ ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಧರ್ಮಸ್ಥಳದ ಮಂಜೂಷ ಮ್ಯೂಸಿಯಂಗೆ ತಾವೀಗ ಹೋಗ್ತಾ ಇದ್ದೀವಿ. ಈಗ ಹೆಬ್ಬಾಗಿಲಲ್ಲಿ ಒಂದು ಕುಸಿ ಮಾಡತಕ್ಕಂಥ ಮರ ತೋಕೊಟ್ಟಿದೆ ಇಲ್ಲಿ ನೋಡಿ. ವಿಧ ವಿಧವಾದ ಆಕೃತಿಗಳನ್ನು, ಹಳೆಕಾಲದ ಆಕೃತಿಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲೂ ಕೂಡ ಹಳೆ ಕಾಲದ ಶಾವಿಗೆಯ ಹೊರಳು ಯಾವ ರೀತಿ ಮಾಡಿದ್ದಾರೆ, ಹಳೆ ಕಾಲದ ಅಡುಗೆ ಉಪಕರಣಗಳು, ಪಾತ್ರೆ ಪಗಡಗಳು ಎಲ್ಲವನ್ನೂ ಕೂಡ ಇಲ್ಲಿ, ಸೌಟುಗಳು, ಕಡ್ಡಿಗಳು ಎಲ್ಲ ಭಾರತದಿಂದ ಮಾಡಿರ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಾ. ಈಗ ವಿಧ ವಿಧವಾದ ವಸ್ತುಗಳು, ತಟ್ಟೆ ಲೋಟಗಳು, ಸೌಟುಗಳು, ಕರಗಸಗಳು, ರಾಟೆಗಳು, ಮಂಟಪಗಳ ಆಕೃತಿಗಳು, ವಿಧ ವಿಧ ಕಟ್ಟಡಿಗಳು. ಇದರಲ್ಲಿ ನಮ್ಮ ಪ್ರಯೋಗಾಲಯದ ಲ್ಯಾಬಲ್ಲಿ ಇರ್ತಕ್ಕಂಥ ಇದು ಮಿಷಿನ್ಗಳು ಮತ್ತು ಆಲಿಮನೆಯಲ್ಲಿ ಬೆಲ್ಲ ಕಾಯಿಸುವಂಥದ್ದು, ಕಬ್ಬಿಣದ ಕಿಟಿಕೆಗಳು, ಟೈಪ್ ರೈಟರ್ಗಳು, ಹಳೆ ಕಾಲದ ಟೈಪ್ ರೈಟರ್ಗಳು, ಟೆಲಿಗ್ರಾಫ್ಗಳು, ನಿಮ್ಮ ಬಾಲಕ್ಕೆ ಅಷ್ಟು ಆಸಕ್ತಿಯಿಂದ ನೋಡ್ತಾ ಇರ್ತಕ್ಕಂಥದ್ದು, ಕ್ಯಾಮ್ರಾಗಳು, ಹಳೆಯ ಕ್ಯಾಮ್ರಾಗಳು, ಮೊದಲು ಕ್ಯಾಮ್ರಾಗಳು, ಗ್ರಾಮೋಫೋನ್ಗಳು, ಹಳೆಯ ಗ್ರಾಮೋಫೋನ್ಗಳು, ಫ್ಲವರ್ ಪಾಟ್ಗಳು, ಕ್ಯಾಮರಾಗಳು, ಕಬ್ಬಿಣದ ಪೆಟ್ಟಿಗೆಗಳು ಎಲ್ಲವೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹಳೆ ಕಾಲದ ಕಬ್ಬಿಣ ಪೆಟ್ಟಿಗೆಗಳು ಮತ್ತು ಕರ್ನಾಟಕ ಶೈಲಿಯ, ತಂಜಾವೂರು ಶೈಲಿಯ ಪೇಂಟಿಂಗ್ಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ದಾಮನ ಕೃಷ್ಣ ಒಡೆಯರ ಫೋಟೋಗಳು, ಮಹಾರಾಜರ ಕುಟುಂಬದವರ ಫೋಟೋಗಳು ಎಲ್ಲವೂ ಕೂಡ ಇದೆ ನೋಡಿ. ದಾಮನ ಕೃಷ್ಣ ಒಡೆಯರು ಮತ್ತು ಅವರ ಧರ್ಮಪತ್ನಿಯವರು, ಶ್ರೀರಾಮನ ಫೋಟೋಗಳು,
ದೇವರ ಫೋಟೋಗಳು ಇರ್ತಾವೆ, ಟ್ರೆಡಿಷನಲ್ ಆರ್ಟ್ ದೇವರ ಫೋಟೋಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀರಿ. ಇವೆಲ್ಲೂ ಕೂಡ ಧರ್ಮಸ್ಥಳದ ಮಂಜೂಷಾ ಮ್ಯೂಸಿಯಂ ಇರತಕ್ಕಂಥದ್ದು. ನಾವು ಸಿನಿಮಾ ನೋಡ್ತಿದ್ದಲ್ಲ, ಸಿನಿಮಾ ಪ್ರೊಜೆಕ್ಟರ್ ಅದು ಕೂಡ ಇದೆ ಇಲ್ಲಿ. ಈ ಪ್ರೊಜೆಕ್ಟರ್ ಇಲ್ಲ ಈಗ, ಎಲ್ಲಿ ಕೂಡ ಡಿಜಿಟಲೀಕರಣವಾಗೋದ್ರಿಂದ ಈಗ ಡಿಜಿಟಲ್ ಪ್ರೊಜೆಕ್ಟರ್ ಕೂಡ ಬಂದಿದೆ. ಈಗ ಫಿಲಮ್ ಯೂಸ್ ಮಾಡಿ ಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಫಿಲಮ್ ಪ್ರೊಜೆಕ್ಟ್ಗಳು ಇದನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಲವಾರು ದೇವರ ವಿಗ್ರಹಗಳು ಕೂಡ ಇಲ್ಲಿ ಇರತಕ್ಕಂಥ ತಾವು ಈಗ ನೋಡ್ತಾ ಇದ್ದಾರೆ. ಈಗ ಹಲವಾರು ಉಪಕರಣಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ತಾವು ಈಗ ನೋಡ್ತಾ ಇದ್ದಾರೆ. ಈಗ ಪ್ರಿಂಟಿಂಗ್ ಮಿಷಿನ್ಗಳು, ಟೈಮ್ ಮಂಗಗಳು, ಪೇಪರ್ ಕಟಿಂಗ್ ಮಿಷಿನ್ಗಳು, ಹಳೆ ಕಾಲದ ಪೇಪರ್ ಕಟಿಂಗ್ ಮಿಷಿನ್ ಮತ್ತು ಆವಾಗಿನ ಆಲ್ಮೀರಾಗಳು, ಮರದ ಆಲ್ಮೀರಾಗಳು ಇಟ್ಟಿರ್ತಕ್ಕಂಥದ್ದು ಈಗ ನೋಡ್ತಾ ಇದ್ದಾರೆ. ಈಗ ಆಗಿನ ಕಾಲದ ಕತ್ತಿಗಳು ಯಾವ್ಯಾವ ರೀತಿ ಕತ್ತಿಗಳು ಇತ್ತು ಅವಾಗ ಎಂಬುದನ್ನು ಕೂಡ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಈಗ ನೋಡ್ತಾ ಇದ್ದಾಗ ವೃತ್ತಿಕೆಂಬ ಬಾಲಕ ಬಹಳ ಆಸಕ್ತಿಯಿಂದ ಈ ಒಂದು ಕತ್ತಿಗಳನ್ನು ನೋಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಹೊಸ ಥರದ ಕತ್ತಿಗಳು, ಹಿಂದಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇರ್ತಕ್ಕಂಥ ಕತ್ತಿಗಳು, ಆಚಿಗಳು, ಗುರಾಣಿಗಳು, ರೈಫಲ್ಗಳು, ತುಂಬ ಆಕರ್ಷಕವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಇಟ್ಟಿದ್ದಾರೆ. ಎಲ್ಲವನ್ನು ನೋಡಿ ಈಗ ಹೊರಗಡೆಗೆ ವಾಪಸ್ ಹೋಗ್ತಾ ಇರ್ತಕ್ಕಂಥ ಮಾಲಕರು ಇರ್ತಕ್ಕಂಥ ನೋಡ್ತಿದ್ರೆ ಫಿಲಮ್ ಪ್ರಾಜೆಕ್ಟ್ಗಳು ಎಲ್ಲವೂ ಕೂಡ ಇದರಿಂದ ಒಂದು ವಿಶೇಷವಾದ ಒಂದು ಇವಿದೆ. ಹೊರಭಾಗದಲ್ಲಿ ಹಲವಾರು ಫೋಟೋಗಳನ್ನು ಹಾಕಿರ್ತಕ್ಕಂಥದ್ದು, ಆಡಿಟೋರಿಯಂ ಫೋಟೋ ಹಾಕಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ಈಗ ಅಂತಿಮವಾದ ಘಟ್ಟಕ್ಕೆ ಬಂದಿದ್ದೀವಿ. ಈಗ ಪರಿಣಾಮ ಮ್ಯೂಸಿಯಂನ ಅಂತಿಮ ಘಟ್ಟ. ಇದು ಹಳೇ ಬಣ್ಣದ ರೊಟ್ಟಿನ ಮಾಡಿರತಕ್ಕಂಥ ಕಾರು, 1800 ಇಸ್ವಿನಲ್ಲಿರತಕ್ಕಂಥ ಕಾರು ಇದು. ನೋಡಿ ಯಾವ ರೀತಿ ಇದೆ ಇದು. ವಿಶಾಲವಾಗಿದ್ದಂಥ ಪ್ರಾಂಗಣದಲ್ಲಿ ಎಲ್ಲ ರೀತಿಯ 2000 ಇಸ್ವಿ ಕಾರುಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಗಾಡಿ ಆಗಲಿ, ಮಾರುತಿ ಆಗಲಿ, ಆಗಲಿ ಎಲ್ಲವೂ ಕೂಡ ವಿಶೇಷ ಲಕ್ಸುರಿಯಸ್ ಕಾರುಗಳನ್ನು ಇಟ್ಟಿರ್ತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ದಾರೆ. ಈಗ ಅಂಬಾಸಿಡರ್ ಕಾರು, ಕಾಂಗ್ರೆಸ್ ಕಾರು ಎಲ್ಲವೂ ಕೂಡ ಇದೆ ಇಲ್ಲಿ. ಅಂಬಾಸಿಡರ್ ಕಾರದ ಗಿರಿಭಾಗಗಳಂತ ಸೇರಿಕೆಯಾಗಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ಈಗ ಇಲ್ಲಿ ಮುಗಿತು. ಈಗ ನಾವೀಗ ಬಂದಿರತಕ್ಕಂಥದ್ದು ಪ್ರಾಕೃತಿಕ ಸಂಗ್ರಹಾಲಯಕ್ಕೆ ಬಂದಿದ್ದೀವಿ. ಈಗ ಸಿದ್ಧಾರ್ಥ ಇರತಕ್ಕಂಥ ಪ್ರಾಕೃತಿಕ ಸಂಗ್ರಹಾಲಯಕ್ಕೆ ಬಂದಿದ್ದೀವಿ. ಈ ಪ್ರಾಕೃತಿಕ ಸಂಗ್ರಹಾಲಯದ ಹೊರಭಾಗದಲ್ಲಿ ಆಲದ ಮರ ಇದೆ ನೋಡಿ. ಪ್ರಾಕೃತಿಕ ಸಂಗ್ರಹಾಲಯದ ಮುಂಭಾಗಕ್ಕೆ ಈಗ ಈಗ ನೋಡಿ ಎಲ್ಲ ವೀಕ್ಷಕರು ಕೂಡ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಬಂದಿರತಕ್ಕಂಥ ವೈದ್ಯರು ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಪ್ರಾಕೃತಿಕ ಸಂಗ್ರಹಾಲಯದ ಎದುರುಗಡೆ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋವನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಹೆಚ್ಚಾಗಿ ಹೆಂಗಸರು ಬಂದಿದ್ದಾರೆ, ಸ್ವಲ್ಪ ಜನ ಗಂಡಸರು ಬಂದಿದ್ದಾರೆ, ಮಕ್ಕಳು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬಂದು ಸಿದ್ಧಾರ್ಥ ಇರತಕ್ಕಂಥ ಪ್ರಾಕೃತಿಕ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಕೊಡೋದಕ್ಕೋಸ್ಕರವಾಗಿ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ತಾ ಇರೋ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಎಲ್ಲರ ಮುಖದಲ್ಲಿ ಹಸನ್ಮುಖತಾಗಿದೆ. ಎಲ್ಲರೂ ಕೂಡ ಎಲ್ಲ ನೋಡಬೇಕು, ಹೊಸ ಮ್ಯೂಸಿಯಂಗಳು ನೋಡಬೇಕು ಅಥವಾ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಅವರು ಹೆಚ್ಚಿನ ಉತ್ಸುಕತೆ ತೆಗಿದ್ದಾರೆ. ಈಗ ಪ್ರಾಕೃತಿಕ ಸಂಗ್ರಹಾಲಯದ ಒಳಗಡೆ ಬಂದಿದ್ದೀವಿ. ಈಗ ಅಲ್ಲಿ ಒಂದು
ಹೊಸ ನಾಮಫಲಕ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ. ಒಳಗಡೆಗೆ ಪ್ರವೇಶ ಮಾಡಿದ್ದು ಈಗ ಅಲ್ಲಿ ಆ ತಂತಿಗಳಿಂದ ಮಾಡಿರ್ತಕ್ಕಂಥ ಆನೆಗಳ ಆಕೃತಿಯನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಈಗ ಎಷ್ಟು ಸುಂದರವಾಗಿದೆ. ಸಣ್ಣ ತಂತಿಲಿ ಆನೆಗಳನ್ನು ಆಕೃತಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಶೂಗಳನ್ನು, ಡಂಬಲ್ಸ್ಗಳನ್ನು, ವಿವಿಧ ಲೆದರ್ ವಸ್ತುಗಳನ್ನು ಇಲ್ಲಿ ಸಂಗ್ರಹಕ್ಕೆ ಇಟ್ಟಿದ್ದಾರೆ ಮತ್ತು ವೀಕ್ಷಣೆಗೆ ಇಟ್ಟಿರ್ತಕ್ಕಂಥದ್ದು ಈಗ ತಾವು ನೋಡ್ತಾ ಇದ್ದಾರೆ. ಹಲವಾರು ವಸ್ತುಗಳನ್ನು ತಾವು ಈಗ ನೋಡ್ತಾ ಇದ್ದಾರೆ. ಈಗ ಒಂದು ವಿಶೇಷಕ್ಕಿಂತ ಪೇಂಟಿಂಗ್ ಇದೆ ಇಲ್ಲಿ, ಬರ್ಡ್ ಸೆಂಚುರಿ ಪೇಂಟಿಂಗ್. ಈಗ ಪ್ರಕೃತಿ ಸಂಗ್ರಹಾಲಯ ಒಳಗಡೆ ಬಂದರೆ ಅಲ್ಲಿ ಎಡಭಾಗದಲ್ಲಿ ಹುಲಿಗಳಿರ್ತಕ್ಕಂಥದ್ದು, ಹುಲಿಯ ಒಂದು ಪ್ರತಿಕೃತಿಯಲ್ಲ, ನಿಜವಾದ ಹುಲಿಗೆ ಅದನ್ನು ವಿಶೇಷ ಆಕೃತಿ ಮಾಡಿ ನಿಲ್ಸಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಹುಲಿ, ಕರಡಿ, ನೀರ್ನಾಯಿ, ಜಿಂಕೆ, ಚೀಟೆಗಳು, ಪಕ್ಷಿಗಳು ಎಲ್ಲ ಕುಳಿತಿರ್ತಕ್ಕಂಥ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ವಿಧವಾದ ಕಲ್ಲುಗಳು, ಯಾವ ಲೈನ್ ಕಲ್ಲು, ಬಿಡಿಮಿನ ಕಲ್ಲುಗಳು ಮತ್ತು ಮರಗಳ ಬಳ್ಳಿಗಳ ಮೇಲೆ ಯಾವ್ಯಾವ ಥರ ಪಕ್ಷಿಗಳಿರ್ತವೆ ಮತ್ತು ಹುಲಿ, ಸಿಂಹ, ಚಿರತೆ ಇರ್ತಕ್ಕಂಥದ್ದು, ವಿಧವಾದ ಪೋಸ್ಟ್ಗಳನ್ನು, ಆಕೃತಿಗಳನ್ನು, ಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದು ಈಗ ನೋಡ್ತಿದ್ದಾರೆ. ಈಗ ವಿಧವಾದ ಎರೆಹುಳುಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಕೂಡ ಇಲ್ಲಿ ವೀಕ್ಷಣೆಗೆ ಇಟ್ಟಿರ್ತಕ್ಕಂಥದ್ದು ಅಂತಿದ್ರೆ. ಇದು ಮೈಸೂರಿನ ಸಿದ್ಧಾರ್ಥ ಲೇಔಟ್ ಇರತಕ್ಕಂಥ ಪ್ರಾಕೃತಿಕ ಮ್ಯೂಸಿಯಂ, ನ್ಯಾಚುರಲ್ ಮ್ಯೂಸಿಯಂ ಆಫ್ ಇಂಡಿಯಾ. ಇದು ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳ ಒಂದು ವಿಚಾರ, ಜೀವನ ಶೈಲಿಗಳು ಎಲ್ಲವನ್ನೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಗೆಂಡಾಮೃಗ ಆಗಲಿ, ಪ್ರಾಣಿಗಳಾಗಲಿ, ಆದಿಮಾನವ ಯಾವ ರೀತಿ ಇದ್ದ ಅಂಥದ್ದು ಕೂಡ ಇಲ್ಲಿ ಪ್ರತಿಕೃತಿಯನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದಾರೆ. ಈಗ ಮುಂದೆ ಹೋದರೆ ಇಲ್ಲಿ ವಿಧವಿಧಾರ ಪಕ್ಷಿಗಳ, ಕಾಡು ಮನುಷ್ಯರ, ಆದಿಮಾನವನ ಯಾವ ರೀತಿ ಜೀವನ ಶೈಲಿ ಇತ್ತು ಎಂಬುದನ್ನು ಕೂಡ ಇಲ್ಲಿ ಗುರುತಿ ಇದ್ದಾರೆ ಇಲ್ಲಿ. ಮತ್ತು ಇಲ್ಲೊಂದು ಸೆಲ್ಲಾರ್ ಇದೆ. ಇಲ್ಲಿ ಅಲ್ಲಿ ಕೆಳಗಡೆ ಬಂದರೆ ವಿಧವಾದ ಮ್ಯೂಸಿಯಂಗಳು ಮತ್ತು ವಿಧ ಆಕೃತಿಗಳು ಮತ್ತು ಸಸ್ಯ ಹರಿದ್ವರ್ಣ ಕಾಡುಗಳನ್ನು ಯಾವ ರೀತಿ ಪ್ರತಿಕೃತಿ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀವಿ. ಒಂದು ಕಾಡು ಮನುಷ್ಯ ಇಲ್ಲಿ ಕುಳಿತಿರ್ತಕ್ಕಂಥದ್ದು, ಚಿಂಪಾಂಜಿ ಇರತಕ್ಕಂಥದ್ದು, ಬೇರೆ ಬೇರೆ ರೀತಿಯ ಬೇರೆ ಜಾತಿಯ ಕೋತಿಗಳು ಯಾವ ರೀತಿ ಇದ್ವು ಎಂಬುದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಯಾವ ರೀತಿ ಪಕ್ಷಿಗಳಿದ್ವು, ನವಿಲು ಪಕ್ಷಿಯಾಗಿತ್ತು, ಅದರ ಒಂದು ಮಾಹಿತಿಗಳು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವೀಗ ನೋಡ್ತಾರೆ. ಮತ್ತು ಹರಣಹದ್ದೆಗಳು ಯಾವ ರೀತಿ ಪ್ರಾಣಿಗಳ ಮಾಂಸವನ್ನು ತಿಂತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲವನ್ನು ಕೂಡ ಈ ಬಾಲಕ ಋತ್ವಿಕ್ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ದೀರಾ. ಈಗ ನೋಡಿ ಎಲ್ಲ ರೀತಿ ಚಿತ್ರಗಳನ್ನು ಬರೆದು, ಎಲ್ಲ ರೀತಿ ಚಿತ್ರಗಳನ್ನು, ಆಕೃತಿಗಳನ್ನು ಮಾಡಿ ಅವುಗಳ ಬಗ್ಗೆ ವಿವರಣೆಗಳನ್ನು ಕೊಟ್ಟಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಇದು ಮೈಸೂರಿನ ಸಿದ್ಧಾರ್ಥ ಲೇಔಟ್ ಇರತಕ್ಕಂಥ ಪ್ರಾಕೃತಿಕ ಸಂಗ್ರಹಾಲಯ, ಭಾರತದ ಪ್ರಾಕೃತಿಕ ಸಂಗ್ರಹಾಲಯ. ಹುಲಿಯ ಒಂದು ಚಿರತೆ ಇರತಕ್ಕಂಥದ್ದು, ತಿಮಿಂಗಲ ಇರತಕ್ಕಂಥದ್ದು, ಎಲ್ಲವೂ ಕೂಡ ಇಲ್ಲಿ ಮೀನುಗಳು, ವಿವಿಧ ರೀತಿಯ ಮೀನುಗಳು, ಅದರ ಆಕೃತಿಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಮತ್ತು ಶಂಕುಗಳು, ಕಪ್ಪೆ ಚಿಪ್ಪುಗಳು ಇರತಕ್ಕಂಥದ್ದು ಅವು ಕೂಡ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಕ್ಕಂಥದ್ದು. ಇದಾದ ಮೇಲೆ ನೀರಿನ ಒಳಗೆ ಸಿಕ್ಕುವಂತಹ ಪ್ರಾಣಿ ಪಕ್ಷಿಗಳು ಏನಿದೆ, ನೀರಿನ ಜಲಚ ಪ್ರಾಣಿಗಳು, ಅವುಗಳ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಏಡಿಗಳು, ಆಕ್ಟೋಪಸ್ಗಳು ಎಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈಗ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಎಲ್ಲವನ್ನು ಜೋಡಿಸಿದ್ದಾರೆ ಮತ್ತು ಕಾಡುಗಳು ಯಾವ ರೀತಿ ಬೆಳೆದಿರ್ತವೆ ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ
ವಿವಿಧ ಬಗೆಯ ಹುಳಗಳು, ರೇಷ್ಮೆ ಹುಳು, ಕಾಡು ಹುಳುಗಳು, ಎಲ್ಲ ಹುಳುಗಳು, ಮೀನುಗಳು, ಪಕ್ಷಿಗಳ ಗೂಡುಗಳು ಎಲ್ಲವೂ ಕೂಡ ಇಲ್ಲಿ ಕಟ್ಟಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ದೀರಾ. ಈಗ ಭಾರತ ದೇಶದ ಒಂದು ಮ್ಯಾಪನ್ನು ಮಾಡಿಟ್ಟಿದ್ದಾರೆ. ಇಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಅವುಗಳ ಜೀವನ ಕ್ರಮಗಳು ಏನಿದೆ ಎಲ್ಲವನ್ನೂ ಕೂಡ ಇಲ್ಲಿ ನಿಷಿದ್ಧವಾಗಿ ಇರ್ತಾ ಇದ್ದಾರೆ. ಸುಮಾರು 1-1.5 ಗಂಟೆ ಬೇಕು ಈ ಒಂದು ವಿಷಯ ನೋಡೋದಕ್ಕೋಸ್ಕರವಾಗಿ. ಅಣಬೆಗಳು ಎಲ್ಲವನ್ನು ಇಟ್ಟಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಮೈಸೂರಿನ ರೈಲ್ವೆ ಮ್ಯೂಸಿಯಂಗೆ ಬಂದಿದ್ದೀವಿ. ಈಗ ರೈಲ್ವೆ ಮ್ಯೂಸಿಯಂನಲ್ಲಿ ರೈಲ್ವೆ ಮ್ಯೂಸಿಯಂನ ಗೋಪುರ ಚಿತ್ರ ಮತ್ತು ರೈಲ್ ಚಿತ್ರವನ್ನು ಹಾಕಿರ್ತಕ್ಕಂಥದ್ದು ಮೈಸೂರು ರೈಲ್ ಮ್ಯೂಸಿಯಂ. ರೈಲ್ ಮ್ಯೂಸಿಯಂನ ಮುಂಭಾಗದಲ್ಲಿ ರೈಲ್ವೆ ನಿಲ್ದಾಣದ ಗೋಪುರ ಮತ್ತು ರೈಲು ಚಿತ್ರವನ್ನು ಹಾಕಿರ್ತಾ ಇದ್ದಾರೆ. ಇಲ್ಲಿ ಮೈಸೂರು ರೈಲ್ ಮ್ಯೂಸಿಯಂ ಅಂತ. ಇಲ್ಲಿ ರೈಲ್ವೆ ಮ್ಯೂಸಿಯಂನ ಮುಂಭಾಗದ ಎಂಟ್ರೆನ್ಸಲ್ಲಿ ಎಲ್ಲ ಜನಗಳು ಇಲ್ಲಿ ತಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಎಡಬಸ್ಸಲ್ಲಿ ಕರ್ಕೊಂಡ್ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಪ್ರವಾಸಿಗರು ಇಲ್ಲಿ ಕುಳಿತಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಒಂದು ಗ್ರೂಪ್ ಫೋಟೋವನ್ನು ಕೊಡ್ತಾ ಇರತಕ್ಕಂಥದ್ದು ರೈಲ್ವೆ ಮ್ಯೂಸಿಯಂ ಎದುರುಗಡೆ. ಪ್ರತಿಯೊಬ್ಬರು ಕೂಡ ಸಂತೋಷದಿಂದ ಈಗಾಗಲೇ 2 ಮ್ಯೂಸಿಯಂಗಳು ನೋಡ್ಕೊಂಡು ಬಂದಿದ್ದಾರೆ. ಈಗ 3ನೇ ಕಡೆ ಮ್ಯೂಸಿಯಂ ಈಗ ಇಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಒಂದು ಗ್ರೂಪ್ ಫೋಟೋವನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ರೈಲ್ವೆ ಮ್ಯೂಸಿಯಂನ ಎಂಟ್ರೆನ್ಸಿನ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ಗ್ರೂಪ್ ಫೋಟೋದಿಂದ ತಾವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ಎಲ್ಲರೂ ಕೂಡ ಹಸನ್ಮುಖತೆಯಿಂದ ಆಗಿದ್ದಾರೆ. ಈಗಾಗಲೇ 2 ಮ್ಯೂಸಿಯಂಗಳು ನೋಡ್ತಾರೆ. ಈಗ ರೈಲಿನ ಮ್ಯೂಸಿಯಂ ಹೊರಗಡೆ ಬಂದಿದ್ದೀವಿ. ಈಗ ರೈಲಿನ ಎಂಜಿನ್ನಿಂದ ಒಂದು ಮಾದರಿಯನ್ನು ಈಗ ತಾವು ಈಗ ನೋಡ್ತಾ ಇದ್ದೀರಿ. ಈಗ ವಿಧ ವಿಧವಾಗಿರ್ತಕ್ಕಂಥ ಫಲಕಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಎಲ್ಲವೂ ಕೂಡ ನೋಡ್ತಾ ಇರತಕ್ಕಂಥದ್ದು. ರೈಲ್ವೆ ಮ್ಯೂಸಿಯಂನ ವಿಧ ವಿಧ ರೈಲಿನ ಮಾದರಿಯ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಪೇಂಟಿಂಗ್ಗಳನ್ನು ಮಾಡಿ ಫೋಟೋಗಳನ್ನು ಮಾಡಿ ಇಲ್ಲಿ ಹಾಕಿರ್ತಕ್ಕಂಥದ್ದು. ಕಾಲಕ್ರಮಣದಲ್ಲಿ ರೈಲು ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು, ಪುನರುದ್ಧಿ ಹೊಂದಿತ್ತು ಎಂಬ ಬಗ್ಗೆ ಇಲ್ಲಿ ವಿಧ ವಿಧವಾದ ಮಿಷಿನ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಸ್ಟೇಷನ್ ಮಾಸ್ಟರ್ ಅವರು ಏನೋ ಸಿಗ್ನಲ್ ಕೊಡೋದಕ್ಕೆ ಇಂತಿರ್ತಕ್ಕಂಥ ದೃಶ್ಯವನ್ನು ಕೂಡ ಇಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಈಗ ವಿಧ ವಿಧವಾದ ರೈಲ್ ಲೈಟ್ಗಳು, ಕುತ್ತಿಗೆಗಳು, ಹಳಿಗಳನ್ನು ಎಲ್ಲ ಮಾಡ್ತಕ್ಕಂಥ ಸಾಧನಗಳು, ಟೆಲಿಫೋನ್ಗಳು, ಆಗಿನ ಕಾಲದಲ್ಲಿ ರೈಲ್ವೆ ಇರತಕ್ಕಂಥ ಟೆಲಿಫೋನು, ಟೆಲಿಗ್ರಾಫ್ಗಳು, ಒಂದು ಸ್ಟೇಷನ್ನ ಮತ್ತೊಂದು ಸ್ಟೇಷನ್ಗೆ ಟೆಲಿಫೋನ್, ಟೆಲಿಗ್ರಾಫ್ ಮುಖಾಂತರವಾಗಿ ಮೆಸೇಜನ್ನು ಕಳಿಸ್ತಾ ಇರತಕ್ಕಂಥದ್ದು. ರೈಲಿನ ಒಂದು ಪೇಂಟಿಂಗ್ ದೃಶ್ಯವನ್ನೀಗ ತಾವೀಗ ನೋಡ್ತಾ ಇದ್ದೀರ. ಈಗ ಮೈಸೂರಿನ ಸುತ್ತ ಇರತಕ್ಕಂಥ ರೈಲಿನ ಒಂದು ವಿಹಂಗಮ ನೋಟವನ್ನು ತಾವೀಗ ನೋಡ್ತೀರ. CFT ಎದುರುಗಡೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರ್ತಕ್ಕಂಥ ಹಳೆಯ ಒಂದು ಸ್ಟೀಮ್ ಎಂಜಿನ್ ಮಾಡಲ್. ಇದು ಸ್ಟೀಮ್ ಎಂಜಿನ್ ಮಾಡಲ್ಲು, ಕಲ್ಲಿದ್ದೀರಿನ ಒಂದು ರೈಲು ಇದು ನೋಡ್ತಾ ಇದ್ದೀರ ತಾವೀಗ. ಅತ್ಯಂತ ಒಂದು ರೈಲಿನ ಕಬ್ಬಿಗಳನ್ನು ಲಾಕ್ ಮಾಡೋದಕ್ಕೆ ಉಪಯೋಗಿಸ್ತಾ ಇರತಕ್ಕಂಥ ಕ್ಲ್ಯಾಂಪ್ ಇದು, ಕಬ್ಬಿಣದ ಕ್ಲ್ಯಾಂಪು. ರೈಲಿನ ಎಂಜಿನ್ನು ಆಗ ಹೆಂಗಿತ್ತು ಎಲ್ಲವೂ ಕೂಡ ತಮಗೆ ತೋರಿಸ್ತಾ ಇದ್ದಾರೆ. ಈಗ ಅಲ್ಲಿ ಕೂಲಿಗಳು, ರೈಲಿನಲ್ಲಿರ್ತಕ್ಕಂಥ ಕೂಲಿಗಳು ಫೋಟೋ ಇದೆ. ರೈಲಿನ ಒಂದು ಚಿಕ್ಕ ಮಾದರಿ ರೈಲಿದೆ. ಆ ರೈಲಿನ ಟೈಮ್ ಕರೆಕ್ಟಾಗಿ ಅರ್ಧ ಗಂಟೆಗೆ ಒಂದ್ಸರಿ ಓಡಿಸ್ತಾರೆ. ಅದಕ್ಕೋಸ್ಕರವಾಗಿ ಜನಗಳು ಬಂದು ಕೂತಿದ್ದಾರೆ. ಇದು ರೈಲಿನ ಮಾಡಲ್. ಇದು ನೋಡ್ತಾ ಮೀಟ್ರ್ ಗೇಜು ರೈಲಿನ ಮಾಡಲ್ ಇದು. ಮತ್ತು AC ರೈಲಿನ ಗಾಡಿ ಮೇಲೆ ಅಲ್ಲಿರುತ್ತಿ ನೋಡ್ತಾ ಇರ್ತಕ್ಕಂಥದ್ದು AC ರೈಲಿನ ಗಾಡಿನ ಒಂದು ಮಾಡಲ್ ಇದು ತಾವು ನೋಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು ತಾವೀಗ ನೋಡಿದ್ದೀರಿ. ಈಗ